ಎಲ್ಲರೂ ಒಡವೆ ವಸ್ತ್ರಗಳು ಹಾಕಿ ಯಾಕಂದ್ರೆ ಬಂಗಾರ ಅಂದ್ರೆ ಹೆಣ್ಮಕ್ಳಿಗೆ ಬಹಳ ಪ್ರೀತಿ. ಈ ತಾಯಿ ಕೂಲಿ ಮಾಡೋಳು 10 ವರ್ಷ ಕೂಲಿ ಮಾಡ್ಬಿಟ್ಟು ತಾನು ಒಂದು ಮಾಂಗಲ್ಯ ಚೇಂಜ್ ಮಾಡ್ಕೊಂತ ಹೇಳ 10 ವರ್ಷ ಕೂಲಿ ಮಾಡಬಿಟ್ಟು ಮಾಂಗಲ್ಯ ಚೇಂಜ್ ಮಾಡಿಸಿ ಬಂಗಾರ ಮಾಡಿಸಿ ಮನೇಲಿ ಇಟ್ಕೊಂಡ್ರೆ ಚೆನ್ನಾಗಿ. ಬಂಗಾರ ಆಭರಣಕ್ಕೆ ಭೂಷಣ. ಇವಳೇನ್ ಮಾಡಲು ಒಂದಿನ ಆ ಮಾಂಗಲ್ಯ ಚೇಂಜ್ ಹಾಕಿಬಿಡ್ಬೇಕು. ಜನ ನನಗೆ ಕೇಳ್ತಾರೆ ಮಾಡ್ಕೊಂಡೆ ಮಾಂಗಲ್ಯ ಚೇಂಜ್ ಎಷ್ಟು ಗ್ರಾಮಿ ಮಾಡಿಸ್ತೇನೆ ಕೇಳ್ತಾರೆ ಅಂತ ಹೇಳಿ ಇವಳೇ ಮಾಡ್ಕೊಂಡು ಆ ಮಾಂಗಲ್ಯ ಚೇಂಜ್ ಹಾಕಿ ನೀರು ಹೋಗ್ತಾವಳ. ನೀರು ಹೋದ್ದು ಆ ಬಾವಿ ಸ್ವಲ್ಪ ದೂರ ಇತ್ತು. ಆ ಬಾವಿ ನೀರು ಸೇರಿ ತಗೊಂಬಂದು ಅಂಡೆ ಗುಂಡಿ ಎಲ್ಲಾ ದುಡ್ಡು ಯಾರು ಕೇಳಿಲ್ಲ. ಬಟ್ಟಿರಿ ನನ್ ಮಾಂಗಲ್ಯ ಚೇಂಜ್ ಮಾಡ್ಸಿದ್ನಲ್ಲ ಅದು ಬಟ್ಟಿರಿ ಯಾರು ಕೇಳಲ್ಲ ಅಂತ. ಆಮೇಲೆ ಹೇಳು ಆ ಮನೆ ಮುಂದೆ ತೋಟಕ್ಕೆ ಹೂವಿನ ಗಿಡಗಳಿಗೆಲ್ಲ ನೀರ್ ಹಾಕಿ ಸಾಯಂಕಾಲಕ್ಕೆ ಒಬ್ಬರು ಕೇಳಲೇ ಇವ್ರು ಮನೆ ಹಾಳಾಗುವಾಗ ನಾನ್ ಮಾಂಗಲ್ಯ ಚೇಂಜ್ ಮಾಡ್ಸಿದ್ನಲ್ಲ ಅದಕ್ಕೆ ಇವ್ರಿಗೆ ಬಟ್ಟಿರಿ ಅದಕ್ಕೆ ಒಬ್ಬರು ಕೇಳಲ್ಲ. ಸಾಯಂಕಾಲ ಅದು ಇವಳು ಗಂಟೆ ಕೆಲ್ಸಕ್ಕೆ ಹೋಗಿದ್ದ. ಸಾಯಂಕಾಲದಾಗ ನಮ್ಮ ಯಜಮಾನ್ ಬರ್ತಾರಲ್ಲ ಆಗ ಅವ್ರು ಕೇಳ್ತಾರೆ ಹೇಳೋಣ ಎಷ್ಟು ಗ್ರಾಮಿ ಮಾಡಿಸ್ತೆ ಎಷ್ಟು ಗ್ರಾಮಿ ಮಾಡಿಸ್ತೀನಿ ಅಂತ ಹೇಳೋಣ ಅಂತ ಹೇಳಿದೆ. ಇವಳೇ ಮಾಡಳೆ ಬಾಗಲಲ್ಲೇ ಚೊಪ್ಪಲ್ಲಿ ನೀರು ಹಿಡ್ಕೊಂಡು ನಿಂತ್ಬಿಟ್ರು. ಅವನ್ ಮನೆ ಹಾಳಾಗ ಬರುವಾಗಲೇ ಒಂದು ನೈಂಟಿ ಹಾಕಿ ಬಂದ್ಬಿಟ್ಟ. ಇನ್ನು ಸ್ವಲ್ಪ ದೂರದಲ್ಲಿ ಬರ್ತಾವನೆ ನಿಂಗೆ ನೀರ್ ತಾವರೆ ಅಂತಾನೆ. ಇವಳು ಕೋಪ ಕೊಟ್ಟಿದ್ರು ಮನೆ ಹಾಳಾಗುವಾಗ ಬಂಗಾರ ಎಷ್ಟು ಗ್ರಾಮಿ ಮಾಡಿಸ್ತಾನೆ ಅಂತ ಕೇಳಿದ್ರೆ ಒಂದ್ 90 ಹಾಕಿ ಬಂದ್ಬಿಡ್ತಾನಲ್ಲ ತಿಂಗಳಿಗೆ ಹೊಟ್ಟೆ ಕಿಚ್ಚಿ ಜಾಸ್ತಿ ಆಯ್ತು. ಅವ್ರ ಮನೆ ಭಾಗದಲ್ಲಿ ಒಂದು ಹುಲ್ಬಾಣವೆ ಇತ್ತು. ಇವಳೇ ಮಾಡ್ಬಿಟ್ಲು ರಾತ್ರಿ 10 ಗಂಟೆ ಸಮಯದಲ್ಲಿ ಹೊಟ್ಟೆ ಕಿಚ್ಚಿ ತಡ್ಕೊಳ್ಳಾರ್ದ ಹುಲ್ಬಾಣವೆ ಬೆಂಕಿ. ಯಾವಾಗ ಹುಲ್ಬಾಣಿ ಬೆಂಕಿ ಇಕ್ಕಿದ ಆ ಹುಲ್ಬಾಣಿ ದಗ ಮುಗಿತಾ ಐತೆ. ಇವಳೇ ಮಾಡ್ತಾಳೆ ಎದೆ ಕೆಚ್ಕೊಂತವಳೆ ಹೋಗಲ್ಲಪ್ಪೋ ನಮ್ಮ ಹುಲ್ಬಾಣಿ ಹೋಗಲ್ಲಪ್ಪೋ ಅಂತಾಳೆ. ಯಾಕೆ ಬಂಗಾರ ನೋಡ್ಲಿರ್ತಾವ ಆ ಹೊಸ ಬಂಗಾರ ಬೆಂಕಿ ಬೆಳಕ ರವ 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 ನಡೀತಿತ್ತು. ಇವಳೇ ಮಾಡ್ತಾಳೆ ಹೋಗಲ್ಲಪ್ಪ ಅಂತ ಏನ್ ಎದೆ ಕೆಚ್ಕೊಂತವಳೆ. 3 ಜನ ಎಲ್ಲ ಬೆಂಕಿ ಕೆಡಿಸ್ತಾವ್ರೆ. ಅಲ್ಲಿ ಯಾರು ಕೇಳಲ್ಲ ಇವ್ರು ಮನೆ ಹಾಳಾಗ ಇನ್ನೂ ಕೇಳಲ್ಲ ಅಂತ ಹೇಳಿಬಿಟ್ಟು ಹಾಗೆ ಮಾಡಿಳು. ಆ ಹುಲ್ಬಣ್ಣನೆಲ್ಲ ಬೆಂಕಿನೆಲ್ಲ ಕೇಳಿ ಸಂಜೆ ಬರ್ತದ್ರು. ಅಲ್ಲೊಬ್ಬ ಕೂತಂತೆ ನಿಂಗೆ ಅದ್ಯಾವ ಮಾಡ್ಸ್ಕೊಂಡ್ವಿ ಬಂಗಾರ ಮಾಂಗಲ್ಯ ಚೈಲ ಅಂತ. ನಿನ್ ಮನೆ ಹಾಳಾಗ ಒತ್ತನಾಲ ಯಾಕಂದ್ರೆ ನಮ್ ಹುಲ್ಬಣ್ಣ ಉಳ್ಕೊಳ್ಳೋದಿಲ್ಲ. ಹಂಗೆ ಬಂಗಾರ ಮಾಡಿಸಿ ಮನೆಯಲ್ಲಿ ಮಡಿಕೊಂಡ್ರೆ ಸ್ನೇಹವಲ್ಲ, ಬಂಗಾರ ವೇಷಭೂಷಣ. ಅದಕ್ಕೋಸ್ಕರ ಆ ಬಂಗಾರವನ್ನ ಧರಿಸ್ಬೇಕು. ಕೆಲವರು ಹೇಳ್ತಾರೆ ನೋಡಿ, ಆ ಗಂಡದಿರು ಹೇಳ್ತಾರೆ ಹೆಂಡತಿದಿರಿಗೆ ಜಾತಿಗೆ ಹೋಗ್ತಾ ಇದೆಯಾ ಬಂಗಾರ ಜಾಕೆ ಕಣ ಅವಳ ಜಾಕೆ ಅಂತ ಹೇಳಲ್ಲ, ಬಂಗಾರ ಜಾಕೆ ಅಂತ ಹೇಳಿ ಕಳಿಸ್ತಾರೆ. ಇವೇ ಮಾಡ್ತವೆ ದೇವ್ರ ದರ್ಶನ ಮಾಡೋದನ್ನ ಬಿಟ್ಬಿಟ್ಟು ಕೊಳ್ಳೆ ಬಿಗ್ಗೆಗೆ ಶರಗ ಕಟ್ಟಿಬಿಟ್ಟು ಆ ದೇವ್ರ ದರ್ಶನ ಮಾಡ್ಕೊಳ್ಳೋದು ಹಂಗೆ ಬಂದ್ಬಿಡ್ತಾರೆ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಬಂಗಾರ ಯಾರು ಹಾಕಲ್ಲ. ಕಾಡ್ರು ಅಂತ ಕಾಡ್ರ ಕಟ್ಟ ಜಾಸ್ತಿ ಅಂತ ಹೇಳಿ ಬಂಗಾರದ ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿ ತಾಂಡಾಗಿ ಮಾಡಿಸಿ ಎಲ್ಲ ಬ್ಯಾಗ್ ಹಂಗೆ ಭಗವಂತ ಕೊಡ್ತಾನೆ. ಅದನ್ನ ಹೆಚ್ಚಿಟ್ಟು ಬೆಚ್ಚಿಟ್ಟೋದು ಮಾನವರಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ಈ ಸುಖ ಸಂಪತ್ತನ್ನು ಕೊಡ್ತಕ್ಕಂಥವನು ಯಾರಪ್ಪ ಅಂದ್ರೆ ಈ ಶುಕ್ರದೇವ. ಈತನನ್ನ ನಾವು ಪೂರ್ವ ದಿಕ್ಕಿನಲ್ಲಿ ಬಿಡಿ ಅವರೇಕಾಳುಗಳ